ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ನಿಯಮ ಮೀರಿ ಗ್ರಾಹಕರಿಂದ ಅಧಿಕ ಬಡ್ಡಿ ವಸೂಲಿ, ಗ್ರಾಹಕರಿಂದ ಆರೋಪ. ಎಳಂದೂರು ಪಟ್ಟಣದ ಬಡೇಪೇಟೆಯ ಬಿಆರ್ ಹಿಲ್ಸ್ ರಸ್ತೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಬ್ಯಾಂಕರ್ಸ್ ಗಿರಿವಿ ಅಂಗಡಿಯಲ್ಲಿ ಗ್ರಾಹಕರಿಂದ ತಿಂಗಳಿಗೆ 3% ಬಡ್ಡಿ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪವನ್ನ ಪಟ್ಟಣದ ಬಡೇಪೇಟೆ ನಿವಾಸಿಗಳಾದ ಮಹದೇವಮ್ಮ ಮತ್ತು ಸ್ವಾಮಿ ಎಂಬುವರು ಆರೋಪಿಸಿದ್ದಾರೆ. ಹಾಗೆಯೇ ಗಿರಿವಿ ಇಟ್ಟ ಚಿನ್ನವನ್ನ ಗಿರಿವಿದಾರರಿಗೆ ಮಾಹಿತಿ ನೀಡದೆ ಕಾನೂನು ಬಾಹಿರವಾಗಿ ಹರಾಜು ಮಾಡಿದ್ದಾರೆ. ಹಾಗಾಗಿ ಅಂಗಡಿ ಮಾಲೀಕರ ಮೇಲೆ ಸಂಬಂಧಪಟ್ಟ ಇಲಾಖೆಗೆ ದಾಖಲೆ ಸಮೇತ ದೂರು ನೀಡಲಾಗಿದೆ. ತನಿಖೆ ನಡೆಸಿ ಗ್ರಾಹಕರಿಗೆ ನ್ಯಾಯ ಕೊಡಿಸುವಂತೆ ಮಾಧ್ಯಮದ ಮೂಲಕ ಅನ್ಯಾಯಕ್ಕೆ ಒಳಗಾದ ಗ್ರಾಹಕರು ಒತ್ತಾಯಿಸಿದ್ದಾರೆ. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ಅದರಲ್ಲಿ ಮತ್ತೆ ಈಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಆರಾಧಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ಇಲ್ಲ ಅಂತ ಹೇಳಿದ್ರು, ನಾವು ಬಂದಿದ್ದಾಗ ಇಲ್ಲ ಅಂತ ಹೇಳಿದ್ರು, ತಿರ್ಗಿ ಕೊಡ್ತೀವಿ 2 ಅಡುಗೆ ಇದೆ ಅಂತ ಹೇಳಿ. ಎಷ್ಟಕ್ಕೆ ಮಡಗಿದ್ರಿ ನೀವು? 10,000 ಮತ್ತು ಒಂದು 5,000. ಎಷ್ಟು ಗ್ರಾಮ್ ಮಡಗಿದ್ರಿ? 8 ಗ್ರಾಮ್ ಸರ್. ಈಗ ಏನಂತ ಹೇಳ್ತಾ ಇದ್ದಾರೆ ಅವರು? ಈಗ ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೇಳಿದ್ಮೇಲೆ ಇದೇ ಅಂತ ಇನ್ನೊಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಇದೆ ಅಂತ ಹೇಳಿದ್ರು, ಆಮೇಲೆ ಇಲ್ಲ ಅಂತ ಹೇಳ್ತಾರಲ್ಲ. ಬಡ್ಡಿ 20% ಬಡ್ಡಿ ಹೇಳ್ತಿದ್ದಾರೆ. ಅದು 3%. ಆಮೇಲೆ ತಿರ್ಗಿ ಮತ್ತೆ ಇಲ್ಲ, ಅದು ಒಂದು ಅಡುಗೆ ಹೋಗಿದೆ ಅಂತ. ಯಾವರು ನೀವು? ಅದನ್ನು ನಾವು ಇವಾಗ ಹೊಸ್ತಾಗ ಚಿತ್ರ ಮಾಡ್ಸೋಕ್ಕಾಗಲ್ಲ, ಅದನ್ನೇ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹೆಸರು? ಮಾದೇವಮ್ಮ. ಏನು ಯಳಂದೂರು ಬಡೇಪೇಟೆಯಲ್ಲಿರುವಂಥ ಮಹಾಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಸುಮಾರು ವರ್ಷಗಳ ಹಿಂದೆ ನಮ್ಮ ಅತ್ತೆಯವರು ಮಾದೇವಮ್ಮನವರ ಹೆಸರಿನಲ್ಲಿ ಮತ್ತು ನಮ್ಮ ನಾದ್ರಿ ಕಿಶಾನ್ ಅವರ ಹೆಸರಿನಲ್ಲಿ ಚಿನ್ನಗಳನ್ನ ಮಡಗಿರ್ತಾರೆ. ಆ ಚಿನ್ನಗಳು ಮಡಗಿರೋ ಟೈಮಲ್ಲಿ ಈ 3 ಚಿನ್ನಗಳನ್ನು ಕೇಳಕ್ಕೆ ಬಂದಾಗ ಅವರು 3% ಬಡ್ಡಿ ದರದಲ್ಲಿ ಕೇಳ್ತಾರೆ. ಅವಾಗ ಅವರು ನನಗೆ ಫೋನ್ ಮಾಡ್ತಾರೆ, 3% ಬಡ್ಡಿ ಕೇಳ್ತಾವ್ರೆ ಅಂತ. ಇಲ್ಲ, ರೂಲ್ಸ್ ಇರೋದು 14%. 3% ಯಾಕೆ ಕೇಳ್ತಾ ಇದ್ದಾರೆ ಕೊಡಿ ಅಂತ ಕೇಳಿದಾಗ ಅವ್ರ ಓನರ್ ಇದ್ದಾರೆ, ಈ ಓನರು ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಓನರ್ ಏನಿದ್ದಾರೆ ಅವ್ರು ಹೇಳ್ತಾರೆ, ಹೌದು ನಮ್ಮ ಹತ್ರ 3% ತಗೊಂಡಿರೋದು, ಬನ್ನಿ ಏನೋ ಮಾತಾಡೋಣ ಬನ್ನಿ ಅಂತ ಹೇಳ್ತಾರೆ. ಅವಾಗ ನಂತರ ನಮ್ಮ ಅತ್ತೆಯವರು ಹೋಗಿ ಈ ಜ್ಯುವೆಲರ್ಸ್ ಅಂಗಡಿ ಕೇಳೋದಕ್ಕೆ ಅವರು ಚಿನ್ನ ಹರಾಜಾಗಿದೆ ಅಂತ ಹೇಳ್ತಾರೆ. ಯಾಕಂದರೆ 3% ಕೇಳಿಬಿಟ್ಟು ಈಗ 3% ಯಾಕೆ ತಗೋದಾರೆ ಅಂತ ಕೇಳೋದಕ್ಕೆ ಚಿನ್ನ ಹರಾಜಾಗಿದೆ ಅಂತಾರೆ. ಇವರು ಸುಮಾರು ವರ್ಷಗಳಿಂದ ಸುಮಾರು ಚಿನ್ನಗಳನ್ನ ಇಲ್ಲೇ ಅಡವು ಮಾಡಿದ್ದಾರೆ. ಅದಕ್ಕೆಲ್ಲ ಪ್ರೂಫ್ ಇದೆ. ಮತ್ತು ಇವರು ವಾರ್ಷಿಕ ಬಡ್ಡಿ ದರ 14% ಇರೋದನ್ನು 3% ಕೇಳ್ತಾ ಇದ್ದಾರೆ. ಇದು ತಿಂಗಳಿಗೆ 3% ಕೇಳ್ತಾ ಇದ್ದಾರೆ. 3% ಅಂದರೆ ಅವ್ರಿಗೆ 33% ಆಯಿತು ವರ್ಷಕ್ಕೆ. ಇವ್ರು ತಗೋಬೇಕಿರೋದು 14%. ಈ ಥರ ಒಂದು ಮೋಸ ಮಾಡ್ತಾ ಇರುತ್ತೆ ಇಲ್ಲಿನ ಜನ, ತಿಳುವಳಿಕೆ ಇಲ್ಲದ ಜನ. ಇವ್ರು ಈ ಥರ ಮೋಸ ಮಾಡ್ತಾರೆ. ಬ್ಯಾಂಕಲ್ಲೂ ಕೂಡ ಕಡಿಮೆ ದರದ ಬಡ್ಡಿ ಇದೆ. ಈಗ ಇದನ್ನ ಚಿನ್ನ ಕೇಳೋಕ್ಕೆ ಬಂದಂಥ ನಮ್ಮ ಅತ್ತೆಯವ್ರಿಗೆ ಇಲ್ಲ ಚಿನ್ನ ಇಲ್ಲ, ಇವತ್ತು ಹರಾಜಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಇದಕ್ಕೆ ಚಿನ್ನ ಇದೆ ಕೊಡ್ತೀವಿ ಅಂತ ಹೇಳ್ತಾರೆ, ಆಮೇಲೆ 3% ಬರಬೇಕು ಅಂತ ಕೇಳ್ತಾರೆ. ನಂತರ ಇಲ್ಲ ಚಿನ್ನ 3% ಯಾಕೆ ಅಂತ ಕೇಳೋದಕ್ಕೆ ಚಿನ್ನ ಇಲ್ಲ ಹರಾಜಾಗಿದೆ ಅಂತಾರೆ. ನಾವು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.